ಪ್ರಪಂಚ ಮಾಡ್ತೇವೆ ಅಂದಾಗ, ಜೀವನದಲ್ಲಿ ನಾವು ಸಾಕ್ತೇವೆ ಅಂದಾಗ ಸ್ವಲ್ಪ ಧೂಳ ಆ ಕಡೆದು ಈ ಕಡೆದು ಮೈ ಮೇಲೆ ಬಂದು ಬೀಳುವುದಿಲ್ಲೇನು? ಸ್ವಲ್ಪ ಅಂಥ ಇಂಥ ವಿಚಾರಗಳು ಮನಸ್ಸಿನಲ್ಲಿ ಬರೋದಿಲ್ಲೇನು? ಬರ್ತಾವ. ಆದರೆ ತೊಡ್ಕೋಬೇಕು, ಸ್ವಚ್ಛ ಮಾಡ್ಕೋಬೇಕು. ಅಕ್ಕ ಮಹಾದೇವಿ ಅಂಥವರು ಎಲ್ಲೋ ಸ್ವಲ್ಪ ಬರದಂಗೆ, ಹೊಲಸ ಆಗದಂಗೆ ಬದುಕಿದರು. ಅಂಥವರು ನಾವು ಹೊಲಸಾದರೂ ಸಹಿತ ತೊಳ್ಕೋಬೇಕು. ಅದು ಬಹಳ ಮಹತ್ವದ್ದು. ತಪ್ಪಾಗಿರ್ತಾವ, ಏನೋ ಅಕಸ್ಮಾತ್ ತಿಳಿಯದೆಯೋ ತಿಳಿದೋ ತಪ್ಪಾಗಿರ್ತಾವ. ಏನೋ ಮಾತು ತಪ್ಪಾಗಿರ್ತಾವ, ನೋಟ ತಪ್ಪಾಗಿರ್ತದ, ಮಾಟ ಕೈ ತಪ್ಪಾಗಿರ್ತದೆ, ನಡೆ ತಪ್ಪಿರ್ತದೆ. ಆದರೆ ಏನಾಯಿತು? ಸ್ವಚ್ಛ ಮಾಡಿಕೊಳ್ಳುವುದು. ಹಾಗ ಇರಬಾರ್ದು. ಅದಕ್ಕೆ ಭಾರತ ದೇಶದಾಗ ಸ್ನಾನ ಅಂತ ಹೇಳಿದರು. ಎದ್ದು ಕೂಡಲೇ ಸ್ನಾನ ಮಾಡಬೇಕು ಮನುಷ್ಯ. ಮಲಗೋ ಮುಂಚೆ ಸ್ನಾನ ಮಾಡಬೇಕು ಮನುಷ್ಯ. ಯಾಕೆ? ಸ್ನಾನ ಸ್ವಚ್ಛ ಮಾಡ್ತು. ದಿವಸ ತುಂಬ ಏನೇನು ಮಾಡೇವಿ, ಸಾಯಂಕಾಲ ಒಂದೇಟು ಸ್ನಾನ ಮಾಡಿದರೆ ಮನಸ್ಸು ಸ್ವಚ್ಛ ಆಗ್ತದೆ. ಮತ್ತು ಸುಂದರ ಜೀವನ ಸಾಗಿಸೋದದ ಜೀವ. ಹಾಗ ಸ್ವಚ್ಛ ಮಾಡಿಕೊಳ್ಳೋದು ನಮ್ಮ ಕೆಲಸ. ಸಾಧು ಸಂತರೇನು ಬದುಕ್ಯಾರ, ಹೊಲಸ ಆಗದಂಗೆ ಬದುಕ್ಯಾರ. ಅದು ಅದ್ಭುತ. ಏನು ಅಕ್ಕ ಮಹಾದೇವಿ ಅಷ್ಟು ವರ್ಷ ಎಲ್ಲರೂ ಕೂಡ ಜಗತ್ತಿನೊಳಗೆ ಹೆಂಗೆ ಹರಿದಾಡಿದರೂ ಕೂಡ ಒಂದೀಟು ಸಂಪತ್ತ ಸಮೀಪ ಬಂತು, ಸಾಮ್ರಾಜ್ಯ ಸಮೀಪ ಬಂತು, ಮಹಾರಾಣಿಯ ಪದವಿ ಬಂತು, ಸಮೀಪ ಸುಳಿದಾಡ್ತು. ಮಹಾರಾಜ ಹುಚ್ಚಾಗಿದ್ದ, ತನ್ನನ್ನೇ ಸಮರ್ಪಿಸಿಕೊಳ್ಳುವಷ್ಟು ಮೋಹಿತನಾಗಿದ್ದ ಇಂಥ ಮಹಾರಾಜ. ಆದರೆ ಅಕ್ಕ ಮಹಾದೇವಿ ಹಿಂಗೆ ಕಣ್ಣು ಹಿಂಗೆ ತಲೆ ಸರಿಸಿ ನೋಡಲಿಲ್ಲ, ಹೊರಳಿ ನೋಡಲಿಲ್ಲ. ಎಷ್ಟು ಆಶ್ಚರ್ಯ! ಎಲ್ಲ ಬಂದಾಗಲೂ ಸಹಿತ ಆ ಕಡೆ ಕಣ್ಣು ಹಾಕದಷ್ಟು ಕಣ್ಣು ಸ್ವಚ್ಛ ಆಯಿತು. ಅಷ್ಟೆಲ್ಲ ಬಂದಾಗಲೂ ಸಹಿತ ಕೈ ಹೊಲಸಾಗದಂಗೆ ಕೈ ಹಿಡಿಲಿಲ್ಲ. ಅದು ಎಷ್ಟು ಆಶ್ಚರ್ಯ! ಇಂಥ ಬದುಕನ್ನು ಸಾಗಿಸಿದಂಥ ಅಕ್ಕ ಮಹಾದೇವಿಗೆ ಕೇಳ್ತಾರೆ, ಅಕ್ಕ ಮಹಾದೇವಿಗೆ ಕೇಳ್ತಾರೆ ಜನ, ನೀವು ಇಷ್ಟು ಆನಂದವಾಗಿದ್ದೀರಿ ಎಲ್ಲ ಹೇಗೆ? ಊರಲ್ಲಿ ಮನೆ ಇಲ್ಲ, ಬದುಕಿಗೆ ಸಂಪತ್ತಿಲ್ಲ, 4 ಜನ ಸುತ್ತಮುತ್ತ ಸೇವಕರಿಲ್ಲ, ಮೈ ಮೇಲೆ ಬಟ್ಟೆ ಸಹಿತ ಸರಿ ಇಲ್ಲ. ಇಷ್ಟೆಲ್ಲ ಇದ್ದಾಗಲೂ ಸಹಿತ ಎಷ್ಟು ಪ್ರಸನ್ನ ನೀವು, ಎಷ್ಟು ಪ್ರಸನ್ನ, ಹೇಗೆ ಇದು ಅಂತ ಕೇಳ್ತಾರೆ. ಅವಾಗ ಅಕ್ಕ ಮಹಾದೇವಿ ಉತ್ತರ ಕೊಡ್ತಾಳೆ. ಎಷ್ಟು ಸುಂದರ ಉತ್ತರ ಕೊಡ್ತಾಳೆ. ಆಡುವುದು ಪಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು, ಸರಸ ಸಲ್ಲಾಪದೊಳಗಿಪ್ಪುವುದು ಶರಣರೊಡನೆ. ಚನ್ನ ಮಲ್ಲಿಕಾರ್ಜುನ ದೇವ, ನೀವು ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳೆವೆನು. ನಾ ಹೀಗೆ ಇರೋದು ಯಾಕೆ ಅಂತ ಹೇಳ್ತಾಳೆ. ನಾವು
ಹಿಂಗೆ ಬದುಕಬೇಕು. ಚೆನ್ನಾಗಿ ಬದುಕೋದು ಯಾವಾಗ ಸಾಧ್ಯ ಅಂದರೆ ಒಂದಿಷ್ಟು ಸಂಘ ಮಾಡಬೇಕು, ಚಲೋ ಸಂಘ ಮಾಡಬೇಕು ಜೀವನದಲ್ಲಿ. ಅಂದರೆ ಸುಖವಾಗಿರ್ತೇವೆ. ಏನು ಇದ್ರೇನು, ಕಡಿಮೆ ಇದ್ರೇನು, ಹೆಚ್ಚಿದ್ರೇನು, ಸಂಘ ಸುಖ. ಒಂದು ಸುಂದರವಾದ ಹೂದೋಟದ ಸಂಘ ಮಾಡಿದ ಬಳಿಕ ಹೊಲಸು ಹೆಂಗಿರ್ತದ? ಅಲ್ಲಿ ಹೋಗಿ ಒಂದು 4 ಕ್ಷಣ ಕೂತ್ರೆ ಸುವಾಸ, ಕಣ್ಣಿಗೆ ಸೌಂದರ್ಯ, ವಾಸನೆ ಸುವಾಸ, ಮನಸ್ಸ ಸುಂದರ ಸುವಾಸಿತ. ಸುಮ್ಮನೆ ಆ ತೋಟದ ಕೂತ್ರೆ ಅದನ್ನೇ ಅಕ್ಕ ಮಹಾದೇವಿ ಹೇಳ್ತಾರೆ, ನಾನೇನು ಬಹಳ ಮಾಡಲಿಲ್ಲ, ಸುಮ್ಮನೆ ಸಂಘ ಸುಖ ಅಷ್ಟೆ. ಯಾರು ಬಲ್ಲವರೋ ಲಿಂಗ ಸುಖಿಗಳೋ, ಯಾರು ತಿಳ್ಕೊಂಡ್ರೋ, ಯಾರ ಜೀವನ ಪವಿತ್ರದ, ಯಾರು ಸಂತೋಷವಾಗಿ ಬಾಳಿ ಬದುಕ್ತಾರೆ ಅಂಥವ್ರ ಸಂಘದಲ್ಲಿ ಐ ಸ್ಪೆಂಡ್ ಮೈ ಡೇಸ್ ಇನ್ ದ ಫೆಲೋಶಿಪ್ ಆಫ್ ದ ಸೇಂಟ್ಸ್. ಸುಮ್ಮನೆ ಬಲ್ಲವರು ತಿಳಿದವರು ಅವರ ಸಮೀಪದೊಳಗೆ ನಾನು ದಿನ ಕಳೀತಾ ಇದ್ದೇನಲ್ಲ, ಅದಕ್ಕೆಷ್ಟು ಸಂತೋಷವಾಗಿದ್ದೀನಿ. ಅಂದರೆ ಮನುಷ್ಯ ಸಂತೋಷಿಯಾಗಿರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಎಷ್ಟು ಚಂದ ಹೇಳ್ತಾಳೆ ಆಕೆ. ಆಡುವುದು ಪಾಡುವುದು, ಆಡಬೇಕು, ಹಾಡಬೇಕು, ಹೇಳಬೇಕು, ಕೇಳಬೇಕು, ಮಾತನಾಡಬೇಕು, ನಡಿಬೇಕು, ಸರಸ ಸಲ್ಲಾಪದೊಳಗಿರಬೇಕು, ಆನಂದವಾಗಿರಬೇಕು, ಸರಸ ಸಲ್ಲಾಪ ಮಾಡ್ತಾ ಇರಬೇಕು. ಯಾರು ಕೂಡ, ಯಾರು ಬಲ್ಲವರೋ, ಯಾರು ಸಂತೋಷಿಗಳೋ, ಯಾರು ತಿಳಿದವರೋ ಅಂಥವರು ಕೂಡ. ಚನ್ನಮಲ್ಲಿಕಾರ್ಜುನ ದೇವ ಎಂಥ ಸುಂದರ ಮಾತು ಹೇಳ್ತಾರೆ ಭಗವಂತನೇ. ಚನ್ನಮಲ್ಲಿಕಾರ್ಜುನ ಅಂದರೆ ದೇವರು ಎಂಥವ ಚಂದದಾನ. ಚನ್ನಮಲ್ಲಿಕಾರ್ಜುನ ಬಹಳ ಸುಂದರ ದಾನ. ಯಾವ್ಯಾವುದು ಸುಂದರ ಅದೆಲ್ಲವೂ ದೇವರು. ಅಷ್ಟು ಚಂದ ದೇವರು. ದೇವರಂದರೆ ಸೌಂದರ್ಯ. ಇಂಥ ಪರಮಾತ್ಮನ ಕುರಿತು ಹೇಳ್ತಾಳೆ, ಭಗವಂತನೇ ನಾ ಹೆಂಗೆ ಕಳಿತೇನೆ, ನೀ ಏನು ಆಯುಷ್ಯ ಕೊಟ್ಟಿದೆಯಲ್ಲ, ಎಷ್ಟ ಕೊಡು, ನಾನು ಇಷ್ಟ ಆಯುಷ್ಯ ಅಂತ ಅನ್ನೋದಿಲ್ಲ. ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ. ಎಲ್ಲರೂ 100 ವರ್ಷ ಬದುಕ್ತಾರೇನು? ಎಲ್ಲರೂ ಅಷ್ಟು ವರ್ಷ ಬಾಳಲಿಕ್ಕೆ ಸಾಧ್ಯವೇನು? ಆಗೋದಿಲ್ಲ. ಕೆಲವರು ಹೆಚ್ಚು ಕಾಲ ಬದುಕ್ತಾರೆ, ಕೆಲವರು ಕಡಿಮೆ ಕಾಲ ಬದುಕ್ತಾರೆ. ಚನ್ನಮಲ್ಲಿಕಾರ್ಜುನ ದೇವ, ನೀವು ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ. ನೀವು ಎಷ್ಟೇ ನನಗೆ ಆಯುಷ್ಯ ಕೊಡಿ, ಅದು 50 ಇರ್ಬೋದು, 80 ಇರ್ಬೋದು, 100 ಇರ್ಬೋದು, ಎಷ್ಟು ಕೊಡ್ತಿ ಮಹತ್ವದ್ದಲ್ಲ. ಏನು ನೀನು ಆಯುಷ್ಯ ಕೊಡ್ತೀಯಲ್ಲ, ಆಯುಷ್ಯದ ಪ್ರತಿ ದಿನವನ್ನು ನಾನೇನು ಮಾಡ್ತೇನೆ, ಹಿಂಗೆ ಕಳಿತೀನಲ್ಲ, ಅದರಿಂದ ಸಂತೋಷ ಆಗಬೇಕು. ಐ ಸ್ಪೆಂಡ್ ಮೈ ಡೇಸ್ in the holy company of the great.
ನಾನು ಇಂಥವರ ಸಮೀಪ ಇಂಥವರ ಸಂಘದಾಗ ಕಳೀತೇನೆ, ಯಾರು ತಿಳ್ಕೊಂಡಾರ, ಯಾರು ಬದುಕ ಹೇಗೆ ಸಾಗಿಸಬೇಕು ಅನ್ನೋದನ್ನು ತಿಳ್ಕೊಂಡಾರೆ, ಯಾರು ಸಂತೋಷವಾಗಿ ಬಾಳಿ ಬದುಕ್ತಾ ಇದ್ದಾರ, ಯಾರ ಹತ್ತಿರ ನಾವು ಹೋದರೆ ನಮ್ಮ ಮನಸ್ಸು ಹೊಲಸಾಗೋದಿಲ್ಲ, ಯಾರ ಸಮೀಪ ಕೂತ್ರ ಮನಸ್ಸು ಶಾಂತವಾಗ್ತದೆ, ಅಂಥವರ ಸಂಘದಲ್ಲಿ ನಾನು ನನ್ನ ದಿನಗಳನ್ನು ಕಳೀತೇನೆ. ದಿನಗಳನ್ನು ಕಳೀತೇನೆ. ಒಂದು ಪ್ಯಾರೆಟ್ ಏನದು ಗಿಳಿ ಎಷ್ಟು ಚಂದಿರ್ತದೆ, ಅದು ತನ್ನ ದಿನಗಳನ್ನು ಕಳೀತದೆ. ಎಲ್ಲಿ ಕಳೀತದೆ ದಿನಗಳನ್ನು? ಎಲ್ಲರೇ ಹೊಲಸಿದ್ದಲ್ಲಿ ಕಳೆಯೋದಿಲ್ಲ. ಮಾಮರ ಏನು ಕವಿ ವರ್ಣಿಸ್ತ, ನಿಸರ್ಗದಲ್ಲಿ ವಸಂತ ಬಂದಿರಬೇಕು, ಗಿಡಗಳೆಲ್ಲ ಚಿಗುರ್ತಾ ಇರಬೇಕು, ಮಾಮರಗಳು ಅಷ್ಟು ಪ್ರಫುಲ್ಲಿತ ಆಗಿರಬೇಕು. ಅಂಥ ಮಾಮರದ ಮಧ್ಯದಲ್ಲಿ ಕೋಗಿಲ, ಅಂಥ ಮಾಮರದ ಮಧ್ಯದಲ್ಲಿ ಗಿಳಿ, ಮಾತನಾಡುವ ಗಿಳಿ, ಹಾಡುವ ಕೋಗಿಲ. ಹಚ್ಚು ಹಸಿರಾದ ಗಿಳಿ, ಮಧುರ ಮಧುರ ಮಾತಿನ ಹಾಡಿನ ಕೋಗಿಲ. ಎಲ್ಲಿ ಹಾಡಿಕೊಂಡಿರ್ತಾವ, ಎಲ್ಲಿ ಓಡಾಡಿಕೊಂಡಿರ್ತಾವ? ತಿಪ್ಪಿ ಮೇಲಲ್ಲ, ಮಾವಿನ ವೃಕ್ಷದೊಳಗೆ. ತಮ್ಮ ಎಲ್ಲ ದಿನಗಳನ್ನು ಗಿಳಿಗಳು ಮಾವಿನ ವೃಕ್ಷದಲ್ಲಿ ಕಳೀತವೆ. ತಮ್ಮ ಎಲ್ಲ ದಿನಗಳನ್ನು ಕೋಗಿಲೆಗಳು ಆಕಾಶದಲ್ಲಿ ಹಾಡ್ಕೋತ ಕಳೀತು. ಹಾಗ ಮನುಷ್ಯ, ಹಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಇಂಥವರು ಕೂಡ ಸಮಯ ಕಳೀತೆ. ಅಂಥವರು ಕೂಡ ಹೊಲಸಿನ ಸಂಘ ಮಾಡಿದರೆ ಹೊಲಸಾಗ್ತದೆ. ಸ್ವಚ್ಛ ವಸ್ತುಗಳ ಸಂಘ ಮಾಡಿದರೆ ಸ್ವಚ್ಛ ಇರ್ತದೆ. ಒಳ್ಳೆಯ ಮಾತುಗಾರರ ಸಂಘ ಮಾಡಿದರೆ ಚಲೋ ಮಾತು ಬರ್ತಾವ. ಬೈಯೋರ ಸಂಘ ಮಾಡಿದರೆ ಬೈಗಳು ಬರ್ತಾವ ಅಷ್ಟೆ. ನಾವು ಹೆಂಗೆ ಮಾಡ್ತೇವೆ ಹಂಗೆ ಜಗತ್ತ. ಅಂಥವ್ರ ಸಂಘ ಮಾಡಬೇಕು. ಯಾವರೇ ಇದ್ದ ಅಂದ್ರೆ ಅವನ ಹತ್ತಿರವಾದರೆ ತಾಪ ಆಗ್ತಿತ್ತು ಅಂದ್ರೆ ಯಾರು ಹೋಗ್ತಾರೆ? ಬೇಡಪ್ಪ, ಅವನ ಹತ್ತಿರ ಹೋಗೋದ ಬೇಡ. ಹೋದರೆ ಸಾಕು, ತಲೆಯಾಗಿ ಏನರೇ ಹಾಕ್ತಾನ ಮನುಷ್ಯ. ತನ್ನ ತಲೆಯಾಗಿದ್ದ ಕಸ ನಮ್ಮ ತಲೆಗೆ ಹಾಕಿ ಬಿಡ್ತಾನೆ ಅಷ್ಟೇ. ಮಾಡೋದಲ್ಲೇನು? ಈಗ ನಾವು ಮಾಡ್ತಿರ್ತೇವಲ್ಲ, ಯಾರೇ ಒಂದಿಷ್ಟು ತಪ್ಪುತು ಅಂದ್ರೆ ಅವ ತಪ್ಪುದ ಅಂತ ಊರು ತುಂಬ ಹೇಳ್ಕೋತ ಹೋಗ್ತೇವೆ. ಹೇಳುವುದಲ್ಲೇ? ಅವ ತಪ್ಪುದ ಅಂತ ಊರು ತುಂಬ ಅಂದ್ರೆ ಕಸ ಚಲಕೋತ ಚಲೋದು. ಈ ಜಗತ್ತಿನಾಗ ಎಷ್ಟು ಚಂದದ, ಇಲ್ಲದ ಅಲ್ಲ, ಎಷ್ಟು ಚಲೋ ಅದ, ವಾತಾವರಣ ಎಷ್ಟು ಚೆನ್ನಾಗಿದೆ, ಏನು ಊರ, ಎಷ್ಟು ಚಂದ ಊರ ಅಂತ ಹೇಳ್ಕೋತ ಆದರೆ ಸುವಾಸನ ಹಬ್ಬತದ ಜಗತ್ತಿನಾಗ. ಏನು ಆ ಊರಾಗ ಬಹಳ ಕೆಟ್ಟ ಜನ. ಯಾಕೆ ಕೆಟ್ಟ ಜನ ಅಂದ್ರೆ ಇವ ಹೋಗ್ಯಾನ, ಎಡವಿ ಬಿದ್ದಾನ. ಎಡವಿ ಬಿದ್ದದ್ದಕ್ಕೆ ಆ ಊರು ಬೈಯಾಕೆ ಶುರು ಮಾಡ್ಯಾನ ಅಷ್ಟೆ. ಏನು ಆ ಊರನ್ನ ಅವ್ರ ರಸ್ತಾನೇ ಚಲೋ ಮಾಡಿಲ್ಲ, ತನಗೆ ನಡ್ಯಾಕೆ ಬಂದಿಲ್ಲ. ದಾರಿ ಸರಿಯಾಗಿ ನಡಿಬೇಕಲ್ಲ ನೋಡಿ, ನೋಡ್ಲಾರ್ದಕ್ಕೆ ಬಿದ್ದು ಊರು ಬೈಕೋತು ಹೋದ. ಅವ ಎಲ್ಲಿ ಹೋದರೂ ಸಹಿತ ಹಂಗೆ ಚಲ್ಕೋತ ಏನು ಚೆಲ್ಲದ ಹೊಲಸು, ಗಾರ್ಬೇಜ್, ಡಸ್ಟ್. ಸುಮ್ಮನೆ ಅಲ್ಲೊಂದಿಷ್ಟು ಅವ್ರ ಮನಸ್ಸಿನಾಗ ಇಟ್ಟು, ಇವ್ರ ಕಿವ್ಯಾಗಿಷ್ಟು, ಏನು ಚಲೋ ಇಲ್ಲ, ಕಲ್ಲೊಳ್ಳಿ ಚಲೋ ಇಲ್ಲ.
ಅದು ದೇವರ ಕಲ್ಲೋಳಿ ಅನ್ನೋದೇ ಮರ್ತ ಕಲ್ಲೋಳಿ ಚಲೋ ಇಲ್ಲ. ಹಿಂಗೆ ಅನ್ಕೋತವಾದ ಆ ಮನುಷ್ಯ ಏನು ಮಾಡ್ತಾನಂದ್ರೆ ಕಸ ಚೆಲ್ತಾನೆ. ಅವನ ಸಂಘದಾಗ ನಾವು ಹೋದೇವಿ, ನಮ್ಮ ತಲೆಯಾಗೂ ಒಂದಿಷ್ಟು ಕಸ ಹಾಕೇ ಬಿಡ್ತಾನವ. ಚಲೋ ಹೇಳ್ಕೋತ ಹೋದವರು ಸಂಘ ಮಾಡಿದರೆ ಮನಸ್ಸು ಎಷ್ಟು ಸ್ವಚ್ಛ ಆಗ್ತದೆ ಹೇಳಿ. ಹೂಗಾರರ ಸಂಘ ಮಾಡಿದರೆ, ಹೂವು ಮಾರೋರ ಸಂಘ ಮಾಡಿದರೆ ಮನಸ್ಸು ಹೂವಾಗ್ತದೆ. ಮೀನಾ ಮಾರೋರ ಸಂಘ ಮಾಡಿದ್ರೆ ಮನಸ್ಸು ಹಂಗಾಗ್ತದೆ, ಅಷ್ಟೆ ಹೊಲಸಾಗ್ತದೆ. ಯಾರ ಸಂಘ ನಾವು ಮಾಡ್ತೇವೆ ಹಂಗೆ ನಾವು ಆಗ್ತೇವೆ. ಅದನ್ನೇ ಅಕ್ಕ ಮಹಾದೇವಿ ಹೇಳೋದು, ನಮ್ಮ ಜೀವನ ಕೆಟ್ಟಲ್ಲ, ನಮ್ಮ ಸಂಘ ಕೆಟ್ಟ ಇರ್ತಾವಷ್ಟೆ. ಚಲೋ ಸಂಘ ಮಾಡೋದನ್ನು ನಾವು ಕಲಿತು ಬಿಟ್ಟರೆ ಜೀವನ ಅತ್ಯದ್ಭುತವಾಗ್ತದೆ. ಸಂಪತ್ತು ಮಹತ್ವದ್ದಲ್ಲ, ಸಂಘ ಮಹತ್ವದ್ದು. ಸಂಘ ಬಹಳ ಮಹತ್ವ. ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಸಂಘದಲ್ಲಿರ್ತೇನೆ. ಹೆಂಗೆ ಆಡ್ಕೊಂತ ಪಾಡ್ಕೊಂತ ಕೇಳ್ಕೋತ ಹೇಳ್ಕೋತ ನಡೀತಾ ನುಡಿತಾ ಸರಸ ಸಲ್ಲಾರ್ಪದಲ್ಲಿ ನಿಮ್ಮ ಸಂಘ ಶರಣರ ಸಂಘದಾಗಿರ್ತೇನೆ. ಎಷ್ಟು ದಿವಸ ನೀವು ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ, ಒಂದು ದಿವಸ 2 ದಿವಸ ಅಲ್ಲ, 100 ವರ್ಷ ನೀವು ಕೊಟ್ಟರೆ 100 ವರ್ಷ. ಎಷ್ಟು ವರ್ಷ ಕೊಡ್ತೀರಿ ಅಷ್ಟು ವರ್ಷ ನಕ್ಕೋತ ನಾನು ಬದುಕ್ತೇನೆ. ಯಾರ ಹತ್ತಿರ ಯಾರು ಸಂತೋಷವಾಗಿ ಬಾಳೋದನ್ನು ಕಲಿತಾರ ಅಂಥವ್ರ ಸಂಘದಾಗ ನಾನು ದಿನಗಳನ್ನು ಕಳೀತೇನೆ. ಅಂಥವ್ರ ಸಂಘ ಮಾಡೋದು.